ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ RK ಕೆಂಬಾವಿ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಯಾರಿಗೆಲ್ಲ ಇನ್ನು ಗೃಹಲಕ್ಷ್ಮಿ ಯೋಜನೆಯನ್ನ ಜಮಾ ಆಗಿಲ್ವೋ ಅಂತವರಿಗೆ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ. ಹೌದು ಫ್ರೆಂಡ್ಸ್, ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಏನ್ ತಿಳಿಸ್ಕೊಡ್ತಾ ಇದ್ದೀನಪ್ಪ ಅಂತಂದ್ರೆ, ಗೃಹಲಕ್ಷ್ಮಿ ಯೋಜನೆಯ ಖುದ್ದು ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಹೇಳ್ತಿದ್ದಾರೆ, ನಾವು 2 ತಿಂಗಳ ಹಣ 4,000 ರೂಪಾಯಿಯನ್ನ ಹಾಕ್ತಾ ಇದೀವಿ. ಫೆಬ್ರವರಿ ಹಣ ಕೂಡ ಹಾಕ್ತಾ ಇದೀವಿ, 26ನೇ ಕಂತಿನ ಹಣ ಕೂಡ ನಾವು ಇದೇ ತಿಂಗಳಲ್ಲಿ ಹಾಕ್ತಾ ಇದೀವಿ ಅಂತ ಅವರು ಮಾಹಿತಿಯನ್ನ ಕೊಟ್ಟಿದ್ದಾರೆ. ಆದರೆ 50 ಮಹಿಳೆಯರು ಯಾರು, ಅವರಿಗೆ ಯಾಕೆ ಹಾಕಲ್ಲ? ಹಾಗೆ ಕೆಲವೊಂದಿಷ್ಟು ಫ್ರೆಂಡ್ಸ್ ಗಳು ಕೇಳ್ತಾ ಇದ್ರು, ನಾವು ಹೊಸದಾಗಿ ರೇಷನ್ ಕಾರ್ಡ್ ಅನ್ನ ಪಡ್ಕೊಂಡಿದ್ದೀವಿ, ಅಂತವರು ನಾವು ಗೃಹಲಕ್ಷ್ಮಿ ಯೋಜನೆ ಹಣ ಪಡಿಬಹುದಾ ಅಂತ. ಅಂತವ್ರಿಗೂ ಕೂಡ ಒಂದು ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ. ಅದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಫ್ರೆಂಡ್ಸ್, ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ತಪ್ಪದೇ ವಿಡಿಯೋಗೆ ಲೈಕ್ ಮಾಡಿ. ಹಾಗಾದ್ರೆ ಬನ್ನಿ ಫ್ರೆಂಡ್ಸ್, ವಿಡಿಯೋನ ಶುರು ಮಾಡೋಣ. ಹೌದು ಫ್ರೆಂಡ್ಸ್, ಗೃಹಲಕ್ಷ್ಮಿ ಯೋಜನೆಯ 2 ತಿಂಗಳು ಹಣ ಅಂದ್ರೆ 4,000 ರೂಪಾಯಿ ನಾವು ಇಂದು ಆಗ್ತಾ ಇದೀವಿ ಅಂತ ಒಂದು ಗುಡ್ ನ್ಯೂಸ್ ಅನ್ನ ಕೊಟ್ಟಿರುವಂತಹ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು. ಹಾಗಾದ್ರೆ ಇನ್ಮುಂದೆ ಈಗ 26ನೇ ಕಂತಿನ ಹಣ ಒಂದು ಬಿಡುಗಡೆ ಆಗ್ತಾ ಇದೆ. ಈ ಒಂದು ಮಾತನ್ನ ಖುದ್ದು ಸಚಿವೆಯಾದಂತಹ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ತಿಳಿಸಿದ್ದಾರೆ. ಆದ್ರೆ 52 ಲಕ್ಷ ಮಹಿಳೆಯರಿಗೆ ನಾವು ಹಾಕಲ್ಲ ಅಂತ ಕೂಡ ಅವರು ಹೇಳಿದ್ದಾರೆ. ಖುದ್ದಾಗಿ ಅವರೇ ಹೇಳಿದ್ದಾರೆ. ಅವ್ರು ಏನ್ ಹೇಳಿದಾರೆ ಅಂತ ನೀವು ಕೇಳಿಸ್ಕೊರಿ. ನಾವು ವಿಡಿಯೋನ ಪ್ಲೇ ಮಾಡ್ತೇನೆ. ಗೃಹಲಕ್ಷ್ಮಿಯ ಹಣ ಇಲ್ಲಿಯವರೆಗೆ 24 ಕಂತನ್ನ ಬಿಡುಗಡೆ ಮಾಡಿ, ಈಗ 2 ಕಂತನ್ನ ನಾವು ಬಿಡುಗಡೆ ಮಾಡ್ತಾ ಇದ್ದೇವೆ ಅಂತಂದ್ರೆ ಟೋಟಲ್ ಆಗಿ 26 ಕಂತು 2 ತಿಂಗಳು ಹಾಕ್ತಾ ಇದ್ರಿ. ಸ್ಪೆಸಿಫಿಕ್ ಆಗಿ ಹೇಳಬೇಕು ಅಂದ್ರೆ 52,000 ಮಹಿಳೆಯರಿಗೆ ಈ ರೀತಿ ಪ್ರಾಬ್ಲಮ್ ಆಗಿದೆ. GST ಮತ್ತೆ ಇನ್ಕಮ್ ಟ್ಯಾಕ್ಸ್ ಪೇಯಿಗಳು ಅಂತ, GST ಪೇಯಿ ಮತ್ತು ಇನ್ಕಮ್ ಟ್ಯಾಕ್ಸ್ ಪೇಯಿಗಳು ಅಂತ 52,000 ಮಹಿಳೆಯರಿಗೆ ಆಗಿದೆ. ನಿಮ್ಗೆ ನಾನು ಹೇಳಲಿಕ್ಕೆ ಬಯಸ್ತೇನೆ, ಈ 52,000 ಮಹಿಳೆಯರಲ್ಲೂ ಕೂಡ ನಾವು ಬಹಳಷ್ಟು ಪ್ರಯತ್ನ ಮಾಡಿ ಈಗ ಒಂದು ಮೊದಲನೇ ಹಂತದಲ್ಲಿ ಒಂದು 20,000 ಮಹಿಳೆಯರನ್ನ ಕ್ಲಿಯರ್ ಮಾಡಿದ್ದೀವಿ. ಸಭಾಪತಿಗಳು ಏನಾಗುತ್ತೆ ಅಂತಂದ್ರೆ, ಯಾವುದೋ ಒಂದು ವ್ಯಾಪಾರ ಮಾಡಬೇಕು ಅಂತ ಯಾವುದೋ ಒಂದು ಉದ್ದೇಶಕ್ಕೆ ಹಳೆ ಕಾಲದಲ್ಲಿ GST ತಗೊಂಡಿರ್ತಾರೆ, ಅವ್ರಿಗೆ ಗೊತ್ತಿರುತ್ತೋ ಇರೋದಿಲ್ಲೋ, ಇನ್ಕಮ್ ಟ್ಯಾಕ್ಸ್ ಪೇ ಆಗಿರ್ತಾರೆ. ಸೊ ಈ ಬಹಳಷ್ಟು ಕಾರಣಗಳಿಂದ ನಾವು ಎರಡೇ ಹೇಳಿದೀವಿ, APLಗೂ ಕೊಡ್ತೀವಿ, BPLಗೂ ಕೊಡ್ತೀವಿ, ಅಂತ್ಯೋದಯಕ್ಕೂ ಕೊಡ್ತೀವಿ. ಓನ್ಲಿ GST ಪೇ ಇನ್ಕಮ್ ಟ್ಯಾಕ್ಸ್ ಪೇ ಕೊಡೋದಿಲ್ಲ ಅಂತ ನಾವು ಹೇಳಿದೀವಿ. ಮತ್ತೆ ಇದು ನಿರಂತರವಾಗಿ ನಡೀತಾ ಇದೆ. ಸದಸ್ಯರಿಗೆ ಹೇಳಲಿಕ್ಕೆ ಬಯಸ್ತೀನಿ, ಇವತ್ತು ಕೂಡ ಯಾರಾದ್ರೂ ಲಾಗಿನ್ ಮಾಡಿದ್ರೆ ಗೃಹಲಕ್ಷ್ಮಿ ಯೋಜನೆಯ ಲಾಭ ನಾವು ಇವತ್ತು ಪಡಿತೀವಿ ಅಂತ ಇವತ್ತು ಅವರು ಲಾಗಿನ್ ಮಾಡಿದ್ರೆ ಇವತ್ತು ಕೂಡ ಅವರು ಫಲಾನುಭವಿಗಳಾಗ್ಲಿಕ್ಕೆ ಎಲ್ಲಾ ಒಂದು ಅವಕಾಶವನ್ನ ಸರ್ಕಾರ ನಮ್ಮ ಇಲಾಖೆಯವರಿಗೆ ಕೊಡ್ತಾ ಇದೆ. ನೋಡಿದ್ರಲ್ಲ ಫ್ರೆಂಡ್ಸ್, ಹಣ ಹಾಕಲು ಸಾಧ್ಯವಾಗ್ತಿಲ್ಲ. ಅದಕ್ಕೆ ಕಾರಣ ಕೂಡ ಅವರು ತಿಳಿಸಿಕೊಟ್ಟಿದ್ದಾರೆ. ಹಾಗೆ ಹೊಸದಾಗಿ ರೇಷನ್ ಕಾರ್ಡ್ ಅನ್ನ ಮಾಡಿಸಿಕೊಂಡವರು ಕೂಡ ಈಗ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಬಹುದು. ಸಲ್ಲಿಸಿ ಗೃಹಲಕ್ಷ್ಮಿ ಯೋಜನೆ ಹಣವನ್ನು ಕೂಡ ಪಡಿಬಹುದಾಗಿದೆ. ಹಾಗೆ ಯಾರಿಗೆಲ್ಲ ಇನ್ನು ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿಲ್ಲ, ಇವತ್ತು ನಾಳೆ ಅಥವಾ ಇದೇ ವಾರದಲ್ಲಿ ತಮಗೆಲ್ಲರಿಗೂ ಅಕೌಂಟ್ಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬರುತ್ತೆ. ಹಾಗೆ ಯಾರೆಲ್ಲ ಈ ಒಂದು ವಿಡಿಯೋ ನೋಡ್ತಾ ಇದ್ರಿ, ಈ ಒಂದು ಮಾಹಿತಿ ತಮಗೆ ಇಷ್ಟ ಆಗಿದ್ರೆ ತಪ್ಪದೇ ವಿಡಿಯೋಗೆ ಲೈಕ್ ಮಾಡಿ. ಹಾಗೆ ಇದೇ ರೀತಿಯ ಸಾರ್ವಜನಿಕರಿಗೆ ಉಪಯೋಗವಂತ ಮಾಹಿತಿ ನಮ್ಮ RK ಕೆಂಬಾವಿ ಯೂಟ್ಯೂಬ್ ಚಾನಲ್ ನಾವು ಹಾಕ್ತಾ ಇರ್ತೇವೆ. ತಾವಿನ್ನೂ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಕೆಳಗಡೆ ಒಂದು ಸಬ್ಸ್ಕ್ರೈಬ್ ಅಂತ ಬಟನ್ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಹಾಗೆ ಯಾರಿಗೆಲ್ಲ ಜಮಾ ಆಗಿದೆ ಅವರು ಕಮೆಂಟ್ ಬಾಕ್ಸ್ ಅಲ್ಲಿ ಜಮಾ ಆಗಿದೆ ಅಂತ ಕಮೆಂಟ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ವಿಡಿಯೋ ನೋಡೋದಕ್ಕಾಗಿ ತುಂಬಾ ಧನ್ಯವಾದಗಳು.